ಕುರಿಕೆ ಗ್ರಾಮದಲ್ಲಿನ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದ ನಂತರ ಚಿಕ್ಕಿ ಮೊಟ್ಟೆಯನ್ನ ಸೇವಿಸಿದ ಕೆಲವೇ ಕ್ಷಣದಲ್ಲಿ 3-4 ಮಕ್ಕಳಿಗೆ ವಾಂತಿ ಮಾಡಿಕೊಂಡಿದ್ದು, ತಕ್ಷಣ ಎಚ್ಚೆತ್ತುಕೊಂಡ ಶಿಕ್ಷಕರು ಮತ್ತು ಗ್ರಾಮಸ್ಥರು ಕೂಡಲೇ ವಿಷಯವನ್ನ ಮೇಲಧಿಕಾರಿಗಳಿಗೆ ತಿಳಿಸಿ 40 ಮಕ್ಕಳನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿದ್ದಾರೆ. ವಿಷಯ ತಿಳಿದ ತಹಶೀಲ್ದಾರ್ ವರದರಾಜು, ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ಶಿಕ್ಷಣಾಧಿಕಾರಿಗಳಾದ ಇಂದ್ರಾಣಮ್ಮ, ಅಕ್ಷರ ದಾಸೋಹ ನಿರ್ದೇಶಕರು ಮತ್ತು ಬಿಆರ್ಸಿಗಳು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ವರದರಾಜರವರು, ಮಕ್ಕಳು ಯಾವುದೇ ರೀತಿಯಲ್ಲಿ ಭಯಪಡುವ ಅಗತ್ಯವಿಲ್ಲ. ಊಟ ಸೇವಿಸಿದ ನಂತರ ಕೆಲ ಮಕ್ಕಳು ವಾಂತಿ ಮಾಡಿಕೊಂಡಿದ್ದು, ಅದನ್ನು ಕಂಡು ಉಳಿದ ಮಕ್ಕಳು ಆತಂಕಗೊಳಗಾಗಿದ್ದಾರೆ. ಎಲ್ಲಾ ಮಕ್ಕಳನ್ನು ವೈದ್ಯರು ಪರೀಕ್ಷಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದು ಎಂದು ತಿಳಿಸಿದರು. ಮತ್ತೆ ಪೋಷಕರಾಗಲಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಏನಾದರೂ ಬೈ ಚಾನ್ಸ್ ನಾವೀಗ ಮನೆಗೆ ಕಳಿಸಿ ಅಲ್ಲೇನಾದರೂ ಮತ್ತೆ ನಾವು ಅಂತಾದರೂ ಬಂದು ತೋರಿಸ್ಬೋದು. 24 hours ನಾವಿಲ್ಲಿ ಡಾಕ್ಟ್ರ್ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಜಸ್ಟ್ ನನಗೆ ಪ್ರಕರಣ ಬಗ್ಗೆ ಗೊತ್ತಾಗಿದ ತಕ್ಷಣ ನಾನು ಬಂದು ಭೇಟಿ ಕೊಟ್ಟಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ರು ಅಂತ ಹೇಳ್ತಿದ್ರೆ ಯಾರಿಗೋ ಒಬ್ಬರಿಗೆ ಏನೋ ಸ್ವಲ್ಪ ವಾಂತಿ ಆಗಿದೆ ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಆ ಸಮಯದಲ್ಲಿ ಎಲ್ಲ ಮಕ್ಕಳು ಸ್ವಲ್ಪ ಗಾಬರಿ ಆಗಿಬಿಟ್ಟು ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿಗೆ. ಯಾರಿಗೂ ಸಹ ಯಾವುದೇ ರೀತಿಯ ಯಾವುದೇ ತೊಂದರೆ ಇಲ್ಲ. ಯಾರು ಸಹ ಯಾವುದೇ ಪೋಷಕರು ಸಹ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಮಕ್ಕಳು ಸಹ ಸ್ಟೇಬಲ್ ಆಗಿದ್ದಾರೆ. ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಹರೀಶ್ ಅಂತ. ಈಗ ನೀನೇ ಪಾಪ ಎಲ್ಲ ಮಕ್ಕಳನ್ನೆಲ್ಲ ವಾಲಂಟಿಯರ್ ಕರ್ಕೊಂಬಂದಿದ್ಯಾ. ನಿಮ್ಮ ಊರಿನ ಪರವಾಗಿ ನಮ್ಮ ಪರವಾಗಿ ನಿನಗೆ ಒಳ್ಳೆ ಟ್ಯಾಕ್ಸ್ ಹೇಳ್ತೀವಿ. ಯಾವ ಥರ ನೀನು ಕರ್ಕೊಂಬಂದೆ ಅವ್ರನ್ನೆಲ್ಲ ಮಕ್ಕಳೆಲ್ಲ? ಮೆಂಬರು ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಆಮೇಲೆ ಟಿ ತಗೋಬಾ ನೀನು, ಊರಿಗೆ ಇದಾಗಿದೆ ಅಂತ. ಅದಕ್ಕೆ ಇಮಿಡಿಯೇಟ್ಲಿ ತಗೊಂಡೋಗಿ ಕರ್ಕೊಂಡು ಬಂದೆ ಎಲ್ಲರೂ. ಓಕೆ, ನೀನು ಎಲ್ಲಿದೆ ಅವಾಗ? ಟಿ ನನ್ನ ಮನೆ ಹತ್ರನೇ ಇದೆ, ಪಕ್ಕದಾಗೆ ಮನೆ. ಹೌದಾ? ಏನು ನಿನ್ನ ಹೆಸರು? ಹರೀಶ್ ಅಂತ. ಹರೀಶ್, ಓಕೆ, ಒಳ್ಳೇದಾಗಲಿ ನಿಮಗೆ. ಹೇಳೋ, ಏನು ನಿನ್ನ ಹೆಸರು? ಪವನ್. ಎಷ್ಟೇ ಕ್ಲಾಸ್ ಓದ್ತಾ ಇದೆಯಾ ನೀನು? ಯಾವ ಊರಲ್ಲಿ? ಒಣನ್ಕೂರೆ ಊರಲ್ಲ. ಏನು ತಿಂದಿದೆ ಇವತ್ತು ಮಧ್ಯಾಹ್ನ? ಬರ್ಫಿ. ಬರ್ಫಿ ಯಾರು ಕೊಟ್ಟಿದ್ರು? ಲೋಕಮ್ಮ ಮಿಸ್. ಏನಿತ್ತು ಬರ್ಫಿಯಲ್ಲಿ? ಏನಿತ್ತು? ಹುಳ ಇತ್ತಾ? ಓ, ನೀನು ನೋಡಿ ಮತ್ತೆ ಬಿಸಾಕ್ಲಿಲ್ವಾ? ಹಂಗೆ ತಿಂದ ನೀನು? ಹಂಗೆ ತಿಂದಮೇಲೆ ಏನಾಯ್ತು ನಿನಗೆ? ಹೊಟ್ಟೆ ನೋವು ಶುರು ಆಯಿತು. ಆಮೇಲೆ ಹೇಳ್ದ ಮೇಡಮ್ನಿಗೆ ಓಡೋಗಿ ನನಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳ್ದ? ಏನು ಹೇಳಿದ್ರು ಅವರು ಅದಕ್ಕೆ? ಹಾಸ್ಪಿಟ್ಲಿಗೆ ಹೋಗ್ರಿ, ನೀವೇ ಹೋಗ್ರಿ ಅಂತ ಅಮ್ಮ. ಆಮೇಲೆ ನೀನು ಯಾರು ಕರ್ಕೊಂಬಂದ್ರಿ ಹಾಸ್ಪಿಟ್ಲಿಗೆ? ಯಾರು ಕರ್ಕೊಂಬಂದ್ರಿ ನಿನ್ನ ಇಲ್ಲಿ? ಟಿ ಗಾಡಿಯಲ್ಲಿ ಕರ್ಕೊಂಬಂದ. ಏನು ಹೆಸರು ಅವ್ರದ್ದು ಕರ್ಕೊಂಬಂದಿರೋರು? ಹೆಸರು ಹೇಳು. ಹರೀಶನಾ? ಓಕೆ, ಈಗ ಚೆನ್ನಾಗಿದೆಯಾ? ಈಗ ಏನೇನು ಹಾಕಿದ್ರೆ ನಿನಗೆ? ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ರಾ? ಕೊಟ್ಟಿಲ್ಲ. ಮತ್ತು ನೀನು ವಾಸಿ ಆಗಿದೆಯಾ? ಜ್ವರನೂ ಸುಸ್ತಾಯ್ತಾ? ಇಂಜೆಕ್ಷನ್ ಹಾಕಿಲ್ವಾ ನಿನಗೆ? ಹೇಳ, ನೀನು ದೊಡ್ಡದು ಹಾಕ್ಸೋಣ ಇಂಜೆಕ್ಷನ್. ಓಕೆ. ಪೋಷಕರು ಫೋನ್ ಮಾಡಿದ್ರು, STMC ಅಧ್ಯಕ್ಷರು ಫೋನ್ ಮಾಡಿ ನಮ್ಮ ಊಟ ತಿಂದಾದ್ಮೇಲೆ 4 ಮಕ್ಕಳಿಗೆ ವಾಮಿಟ್ ಆಗಿದೆ. ಆಯಿತು, ನಾವು ಅಲ್ಲಿಗೆ ಬರ್ತೀವಿ, ಮಕ್ಕಳು ಕರ್ಕೊಂಬರೋಣ ಎಲ್ಲ ಮಕ್ಕಳು ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಬೇಡ ಮೇಡಮ್, ನಾವು ಕರ್ಕೊಂಬರ್ತೀವಿ ಅಂತ ನಾನು ಕಾರಲ್ಲಿ ಮತ್ತು ಟಿ ಗಾಡಿನಲ್ಲಿ ಕರ್ಕೊಂಡ್ಬರ್ತಾ ಇದ್ದೀವಿ. ತಕ್ಷಣವೇ ನಾನು ಹಾಸ್ಪಿಟ್ಲಿಗೆ ಬಂದು ಈ ಡಾಕ್ಟರ್ ಸರ್ಗಳನ್ನೆಲ್ಲ ಭೇಟಿ ಮಾಡಿ ನಮ್ಮ ಯು ಆಫೀಸ್ನವರೆಲ್ಲ BRC, DCOಗಳು, ADM ಎಲ್ಲರಿಗೂ ನಮ್ಮ ಇಲಾಖೆಗೂ ಮಾಹಿತಿ ತಿಳಿಸ್ತಾ ನಾವೆಲ್ಲರಿಗೂ ಇಲ್ಲಿ ಬಂದು ಕಾಯ್ತಾ ಇದ್ವಿ. ಸ್ವಲ್ಪ ದೂರಕ್ಕೆ ನಾವು ಫೋನ್ ಮಾಡ್ತಾಯಿದ್ವಿ, ಮಕ್ಕಳು ಹೆಂಗಿದ್ದಾವೆ ಅಂತ ಅಂತಾನೆ. ಅವರಿಲ್ಲ, ನಾವು ಬರ್ತಾ ಇದ್ದೀವಿ, ಪರವಾಗಿಲ್ಲ ಅಂತ ಹೇಳಿ ಪೋಷಕರಿಗೆ ಬಂದ ತಕ್ಷಣವೇ ಇಲ್ಲಿ ಡಾಕ್ಟರ್ ಹತ್ರನ ಇದು ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೀವಿ. ಕೆಲವು ಮಕ್ಕಳಿಗೆ ಅಲ್ಲಿಂದಲೂ ಬರಬೇಕಾದ್ರೆ ಆರಾಮಾಗಿ ಬಂದಿದ್ದಾವೆ. ಕೆಲವು ಮಕ್ಕಳು ಮಾತ್ರ ವಾಮಿಟ್ ಆಗಿದೆ, 3-4-5 ಮಕ್ಕಳು ಅಂತ ಹೇಳಿದರು. ಈಗ ಎಲ್ಲ ಮಕ್ಕಳನ್ನು ಟೆಸ್ಟ್ ಮಾಡಿದ್ದಾರೆ ಡಾಕ್ಟರ್ಸ್ ಎಲ್ಲ. ಮತ್ತು ಈಗ ನಾನು ಅದ್ರ ಮಾಹಿತಿ ತೊಗೊಂಡ್ಬಿಟ್ಟು ಅವ್ರು ಏನಾಗಿದೆ ಈಗ ಅಮ್ಮ. ಏನಮ್ಮ ನಿನ್ನ ಹೆಸರು? ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಏನಾಯ್ತು ನಿನಗೆ? ವಾಂತಿ ಆಯ್ತಾ? ಏನು ತಿಂದಿದೆ? ಅನ್ನನೂ ಹುಳಿ. ಸ್ಕೂಲಲ್ಲಿ ಮಾಡಿದ್ದ? ಊಟ ಮಾಡಿದ್ದು ಎಷ್ಟು ಗಂಟೆಗೆ ಮಾಡಿದ್ದೆ ಊಟ? 1 ಗಂಟೆಗೆ. ಈಗ ನಿನಗೆ ವಾಂತಿ ಯಾವಾಗ ಆಯಿತು? ಚಿಕ್ಕಿ ಅಂಟು ಬರೋದು. ಅದು ತಿಂದಾದ್ಮೇಲೆ ಈ ಥರ ಆಯ್ತಾ? ಸ್ವಲ್ಪ ತಿಂದು ನೋಡಿದ್ವಿ, ಅದಕ್ಕೆ ಆ ಥರ.
ಏನು ವಿಷಯ ಏನು? ವಿಷಯ ಏನಂತಂದರೆ ಅಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ. ಅದು ಊರಿಂದ ಆಚೆ ಇದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. STMC ಅಂತ ಮಾಡ್ತಾರೆ, ಒಂದು 3 ತಿಂಗಳು 6 ತಿಂಗಳು ಚೇಂಜ್ ಮಾಡ್ತಾರೆ. ಅಲ್ಲಿ ಯಾರು ಒಂದು ಜವಾಬ್ದಾರಿ ತಗೊಂಡು ನೋಡೋಂಥದ್ದಿಲ್ಲ. ಟೀಚರ್ಸ್ ಏನಾರು ಒಂದು ಕೇಳೋಕ್ಕೆ ಹೋದರೆ ಅವ್ರು ಬೇಕಾಬಿಟ್ಟು ಇವತ್ತು ನೋಡಿ ಒಬ್ಬರು ಟೀಚರ್ ಬಂದಿಲ್ಲ, ಒಬ್ಬರು ಹ್ಯಾಂಡಿಕ್ಯಾಪು ಇಡೀ ಸ್ಕೂಲ್ನ ಮೇಂಟೈನ್ ಮಾಡಿ ಇಷ್ಟು ಜನ ಸ್ಕೂಲ್ಗೆ ಯಾರೋ ಒಬ್ಬರು ಟೀಚರ್ ಇದ್ದಾರೆ, ಮಕ್ಕಳಿಗೆ ಹೆಚ್ಚು ಕಮ್ಮಿ ಅಂದರೆ ಯಾರು ಹೊಣೆ? ಅವ್ರಿಗೆ ಸರಿಯಾಗಿ ಮಾತು ಬರಲ್ಲ, ಏನೂ ಇಲ್ಲ ಅಂತ ನಿಡ್ಕೊಂಡು ಏನು ಮಾಡಬೇಕು? ನಾವು ಬೇರೆ ಒಳ್ಳೆ BO ಗಮನಕ್ಕೆ ತಂದಿದ್ರೆ ಯಾವಾಗನ? 20 ಸಲ, ಒಂದು ಸಲ 2 ಸಲ 20 ಸಲ ತಂದಿದ್ದೀವಿ. ಗ್ರಾಮಸ್ಥರೆಲ್ಲ ಏನು ಹೇಳ್ತಾರೆ BO ಅವರು? ಮಾಡ್ತೀವಿ, ಚೇಂಜ್ ಮಾಡ್ತೀವಿ, ಕೊಡ್ತೀವಿ, ಒಳ್ಳೆ ಟೀಚರ್ನ ಕೊಡ್ತೀವಿ, ಆಗಿದೆ ನೋಡಿ ನಿಮ್ಮೂರಿಗೆ ಬರ್ತಿದ್ದಾರೆ ಬರಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆ ಥರ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ, ತಿರ್ಗಾ ಇಲ್ಲ ಹೇಗೇನ ಈಗ ನೋಡಿ ಮನವಿ ಪತ್ರ ಕೊಟ್ಟರೆ ನಮ್ಮ ಹತ್ರ ಮೊಬೈಲಲ್ಲೆಲ್ಲ ಇದೆ, ಅವ್ರು ಅಪ್ಲೈಮೆಂಟ್ ಕೊಟ್ಟಿದ್ದಾರೆ. ಬಟ್ ಇವತ್ತಿನವರೆಗೂ ಬಂದಿಲ್ಲ ಬೇರೆ ಟೀಚರ್ ಯಾರು. ನೀನಲ್ವಪ್ಪ ಹೇಳು, ಘಟನೆ ಏನಾಯ್ತು? ಯಾವ ಊರು ಸರ್? ಕೋಣಕೂರ್ಗೆ ಗೌರ್ಮೆಂಟ್ ಸ್ಕೂಲ್ ಕಡೆ ಆಗಿರೋದು ಘಟನೆ. ನಾವು 5 ನಿಮಿಷ ಮುಂಚೆಲೇ ಲಾಸಿಗೆ ಹೋದ್ವಿ, ಆದರೆ ಗೊತ್ತಿರಲ್ಲ ಅವಾಗ. ತೋಟದ ಹತ್ರಕ್ಕೆ ಹೋಗ್ದಂಗೆ 5 ನಿಮಿಷಕ್ಕೆ ಕಾಲ್ ಮಾಡಿದ್ರೆ ಹೆಡ್ ಮೇಡಮ್ ನಂಬರ್ನಿಂದ ಈ ಥರ ಮಕ್ಕಳಿಗೆ ವಾಮಿಟ್ ಆಗ್ತಾಯಿದೆ ಅಂತ. ನಾವು 5 ನಿಮಿಷಕ್ಕೆ ಅಲ್ಲಿ ಬಂದು ನೋಡಿದ್ವಿ. ಅವೆಲ್ಲ ಒಂದು 16 ಜನ ಮಕ್ಕಳು ಫುಲ್ ವಾಮಿಟ್ ಮಾಡ್ಕೊಂಡು ಅಳ್ತಾ ಇದ್ವಿ. ಅದಕ್ಕೆ ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸು ಪಾಗಡಾನು ಖಾಲಿ ಇಲ್ಲ, ON ಹೊಸಪೇಟೆ ಖಾಲಿ ಇಲ್ಲ ಅಂತ. ನಿಮ್ದಳ್ಳಿ ಖಾಲಿ ಇದೆ ಅಂದರು. ನಿಮ್ದಳ್ಳಿ ಇದ್ದ ಬರೋತಿ ಲೇಟ್ ಆಗುತ್ತೆ, ಮಕ್ಕಳು ಸುಸ್ತಾಗಿದ್ರು ಅಳ್ತಾ ಇದ್ರಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮೂರು ಮೆಂಬರ್ದು ಕಾರು, ಅದೊಂದು ಕಾರು, ಇನ್ನೊಂದು ನಮ್ಮೂರ್ದೆ TT ಗಾಡಿ ಇತ್ತು ಹತ್ರ. ಆ TT ಗಾಡಿ 2 ಮಾಡ್ಕೊಂಡು ನಾವು ಕರ್ಕೊಂಡ್ಬಂದ್ವಿ. ಆಂಬುಲೆನ್ಸು ಸರ್ ಬರೋದು ಲೇಟ್ ಆಗುತ್ತೆ, ಏನು ಬೇಡ ಅಂತಂದು ಆಂಬುಲೆನ್ಸ್ಗೆ ಫೋನ್ ಮಾಡಿ ಹೇಳಿದ್ವಿ ರಿಟರ್ನ್. ಒಂದು 16 ಜನ ಮಕ್ಕಳು ಅಲ್ಲೇ ಸ್ಕೂಲ್ ಹತ್ರನೇ ಸುಸ್ತಾಗಿತ್ತು ಸರ್. ಸುಸ್ತಾಗಿತ್ತು? ಅಲ್ಲ, ಏನು ತಿಂದಿದ್ರು ಅಂತ ಅವರು? ಸರ್ ಊಟ ತಿಂದ ಮೇಲೆ ಆ ಥರ ಆಗಿದೆ ಅಂತ. ಊಟದಲ್ಲೇ ಪಾಯ್ಸನ್ ಅಥವಾ ಏನಂಬೋದು ಘಟನೆ ನಮಗೂ ಗೊತ್ತಿಲ್ಲ. ಊಟ ತಿಂದ ಮೇಲೆ ಆ ಥರ ಆಗೈತೆ ಅಂತ. ಕೆಲವು ಮಕ್ಕಳು ಅದೇನೋ ಚಿಕ್ಕಿ ತಿಂದ್ಮೇಲೆ ನಮ್ಗೆ ಹಿಂಗಾಯ್ತು ಅಂತಾರೆ ಸರ್. ಅದೇ ಬರ್ಫಿ ಮೊಟ್ಟೆ ಅದೆಲ್ಲ ಕೊಡ್ತಾರಲ್ಲ, ಕೆಲವರು ಮೊಟ್ಟೆ ತಿಂತಾರೆ, ಕೆಲವರು ಮೊಟ್ಟೆ ತಿನ್ನಲ್ಲ, ಅಂತಾಗೆ ಬರ್ಫಿ ಕೊಡ್ತಾರೆ. ಅದು ಯಾವ್ದ್ರಲ್ಲಿ ಏನಾಯ್ತು ಅಂತ ಅದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಒಟ್ಟಿನಾಗೆ ಊಟ ತಿಂದ ಮೇಲೆ ಇದಾಗಿರೋದು ಘಟನೆ. ಆ ಊಟದಿಂದ ಏನಾಗಿದೆ ಇಲ್ಲ ಈ ಬರ್ಫಿ ಅದು ಕೊಟ್ಟ ಮೇಲೆ ಏನೋ ಆತ ಅದು ತನಿಖೆ ಮಾಡಿ ಕರೆಕ್ಟಾಗಿ ವರದಿ. ಈಗ ಇಲ್ಲಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದ್ಮೇಲೆ ಅಡ್ಮಿಟ್ ಮಾಡಿಸಿದ್ರಲ್ಲ, ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡ್ತಾವ್ರಾ ಡಾಕ್ಟರ್? ಕೊಡ್ತಾ ಇದ್ದಾರಾ? ಓಕೆ. ನಾವು ಬರೋರ್ಗೇನೆ ರೆಸ್ಪಾನ್ಸ್ ಮಾಡಿ ಎಲ್ಲ ಇದು ಮಾಡಿ ಮಕ್ಕಳಿಗೆಲ್ಲ ಎಷ್ಟು ಮಕ್ಕಳು? ಟೋಟಲ್ 42 ಜನ ಏನೋ ಇದೆ ಸರ್. 46 ಜನ? 42 ಜನ ಮಕ್ಕಳಿಗೂ ವಾಂತಿ ಆಗಿದೆಯಾ? ಅಂದರೆ ಒಂದು 16 ಜನ ಅಲ್ಲೇ ಸ್ಕೂಲ್ ಹತ್ರನೇ ವಾಮಿಟ್ ಆಗಿ ಸುಸ್ತಾಗಿತ್ತು. ಆಮೇಲೆ ಇನ್ನಿದ್ದರಿಗೆ ಬರ್ಬೇಕಾದ್ರೆ ಒಂದು ಸ್ವಲ್ಪ ಜನಕ್ಕೆ ಆಗಿದೆ. ಇನ್ನಿದ್ದರು ಚೆನ್ನಾಗಿದ್ದಾರೆ. ಒಂದು 16 ಜನ 18 ಜನ ಏನೋ ಅಲ್ಲೇ ಸುಸ್ತಾಗಿ. ಯಾರು ಹೆಡ್ ಮಾಸ್ಟರ್? ಯಾರಲ್ಲಿ ಹೆಡ್ ಮಾಸ್ಟರ್? ಲೋಕ ಮೇಡಮ್ ಇದ್ದಾರೆ. ಅವ್ರು ಇದ್ರು ಇವತ್ತು? ಇದ್ರು. ಅವ್ರ ನಂಬರ್ ಇದ್ದಲ್ಲೇ ಫೋನ್ ಮಾಡಿದ್ದು. ಅಲ್ಲ, ಇವತ್ತು ಇದ್ರು ಅವರು? ಡ್ಯೂಟಿಗೆ ಇದ್ರು ಅವರು? ಹೆಡ್ ಮೇಡಮ್ ಇದೆ. ಇನ್ನೊಬ್ಬರು ಮಂಜುನಾಥ್ ಸರ್ ಅಂತ ಇದ್ದಾರೆ, ಅವರೇನೋ ಇವತ್ತು ನಾಳೆ ರಜಾ ಏನೋ ರಜಾ ಹಾಕಿದ್ದಾರೆ. ಅದು ನಮಗೆ ಗೊತ್ತಿಲ್ಲ ಇನ್ನು. ಯಾರು ಅಡುಗೆ ಮಾಡ್ಯಾರ? ಬಿಸಿ ಹಿಡಿದವ್ರು ಯಾರು? ಬಿಸಿ ಹಿಡಿದವರು ಲಕ್ಷ್ಮಮ್ಮ ಅಂತ ಒಬ್ಬರೇನಾ? ಸರ್ 3 ಇದ್ರು, ಅದ್ರಾಗೆ ಒಬ್ರು ರಿಟೈರ್ಡ್ ಆದ್ರು. ಇವಾಗ ಇನ್ನೊಬ್ರು ಬೇಕು ಅಂತಂದು ಇದು ಮಾಡಿದ್ವಿ. ಮೊನ್ನೆ ಎಲ್ಲ ನಾವು ಇದು ಅಸೆಂಬ್ಲಿ ಮೀಟಿಂಗ್ ಮಾಡಿಬಿಟ್ಟು ಇಲ್ಲಿ ಒಂದು ಇದನ್ನ ಮಾಡಿಬಿಟ್ಟು ಹೋಗಿದ್ದೀವಿ. ಅದನ್ನ ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ ಸರ್. ಇವಾಗ ಒಬ್ಬರೇ ಅಲ್ಲಿ ಉಳಿದವರು. ಸರಿ, ಏನು ಒತ್ತಾಯ ಮಾಡ್ತೀರಾ ಈಗ BO ಆಫೀಸ್ಗೆ ನೀವು? BO ಆಫೀಸ್ಗೆ ನಾವು 2-3 ಸಲ ಬಂದು ಕೇಳ್ಕೊಂಡಿದ್ದೀವಿ, ಹೇಳಿದ್ದೀವಿ. ಅಲ್ಲಿ ಟೀಚರ್ ಇರಲಿಲ್ಲ. ಅಲ್ಲಿ ಇನ್ನೊಂದು ಏನಾಗಿದೆ, ಇನ್ನೊಬ್ರು ಟೀಚರ್ ಇದ್ರು, ಅವ್ರನ್ನ ಡೆಪ್ಟಿ SM ಮೇಲೆ ಬೇರೆ ಕಡೆ ಹಾಕಿದ್ದಾರೆ. ಆದ್ರೆ ಅವ್ರು ಹೋಗ್ಬೇಕಾದ್ರೂ STMCಗಾದ್ರೂ ಹೇಳ್ಬೇಕಾಯ್ತು, ಹೇಳಿಲ್ಲ. ಅವರು ಯಾರನ್ನಾದ್ರೂ ಒಬ್ಬರು ನಮಗೆ ಗೆಸ್ಟ್ ಟೀಚರ್ ಕೊಡಲೇಬೇಕಾಯ್ತು, ಕೊಟ್ಟಿಲ್ಲ. ಅವರು ಹೋಗಿದ್ದಾರೆ. ಆಮೇಲೆ ಮೊನ್ನೆ ಬಂದು ನಾವೆಲ್ಲ ಇದು ಮಾಡ್ಕೊಂಡು ಮಾಡೋದಕ್ಕೆ BO ಆಫೀಸ್ ಕಡೆಯಲ್ಲಿದ್ದ ಒಬ್ಬರನ್ನ ಗೆಸ್ಟು ಕೊಟ್ಟಿದ್ದಾರೆ. ಒಬ್ಬರು ಗೆಸ್ಟ್ ಇದ್ದಾರೆ, ಮಂಜುನಾಥ್ ಸಾರು, ಲೋಕ ಮೇಡಮ್, ಇವರು 3 ಇದ್ದಾರೆ. ಇವತ್ತು ಮಂಜುನಾಥ್ ಸಾರ್ ಇಲ್ಲ.